ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಚನಾ ಶಿವರಾಮ್. ನಾನು ಸರದೇವ್ ಕಣ್ಣಿನ ಆಸ್ಪತ್ರೆಯಲ್ಲಿ ಚೀಫ್ ಆಫ್ ಮೆಡಿಕಲ್ ಸರ್ವಿಸಸ್ ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಕಣ್ಣಿನ ರಕ್ಷಣೆ ಹೇಗಿರಬೇಕು ಮತ್ತೆ ಈ ಡಿಜಿಟಲ್ ಯುಗದಲ್ಲಿ ಸ್ಕ್ರೀನ್ ಟೈಮಿಂಗ್ ಎಷ್ಟಿರಬೇಕು ಅಂತ? ಸೊ ಈಗ ಈ ಡಿಜಿಟಲ್ ಯುಗದಲ್ಲಿ ನಾವು ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದೆಲ್ಲರಿಗೂ ಗೊತ್ತು. ಎಲ್ಲರ ವರ್ಕ್ ಪ್ಲೇಸ್ ಆಗಲಿ, ಮನೇಲಾಗಲಿ ನಾವು ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀವಿ. ಬಟ್ ನಾವು ಅದರಲ್ಲಿ ಕೆಲವು ಪ್ರಿಕಾಷನ್ಸ್ ತೊಗೊಂಡ್ರೆ ಆವಾಗ ಕಣ್ಣಿಗೆ ಅಷ್ಟು ನಾವು ಸಮಸ್ಯೆ ಬರದೇ ಇರೋ ಥರ ನೋಡ್ಕೋಬೋದು. ಸೊ ಒಂದೇನು ಅಂದರೆ ನಾವು ಎಷ್ಟೇ ನೀವು ಸ್ಕ್ರೀನ್ ಟೈಮ್ ಇದ್ರೂ ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಮಾಡಿ. ನಂಬರ್ 1 ಐ ಅಂಡರ್ಸ್ಟ್ಯಾಂಡ್ ಕೆಲಸ ಎಲ್ಲ ಇರಬೇಕಾದ್ರೆ ಕಮ್ಮಿ ಮಾಡೋದು ಕಷ್ಟ ಆಗುತ್ತೆ. ಬಟ್ ಎವ್ರಿ 20 ಮಿನಿಟ್ಸ್ 20 ಸೆಕೆಂಡ್ಸ್ ಬ್ರೇಕ್ ತೊಗೊಂಡು 20 ಫೀಟ್ ದೂರದಲ್ಲಿರೋ ವಸ್ತುನ ಸ್ವಲ್ಪ ನೋಡಿ ಚೆನ್ನಾಗಿ ಕಣ್ಣು ಬ್ಲಿಂಕ್ ಮಾಡಬೇಕು. ಯಾಕಂದರೆ ನಾವು ತುಂಬ ಸ್ಕ್ರೀನ್ ಟೈಮ್ ನೋಡ್ತಾ ಇದ್ರೆ ಏನಾಗುತ್ತೆ, ಕಣ್ಣು ತುಂಬ ಡ್ರೈ ಆಗುತ್ತೆ ಹಾಗೂ ಕಣ್ಣು ತುಂಬ ಸ್ಟ್ರೇನ್ ಆಗುತ್ತೆ. ಯಾಕಂದ್ರೆ ನಾವು ಹತ್ತಿರದಲ್ಲಿರೋ ವಸ್ತುನ ತುಂಬ ಹೊತ್ತು ಕಂಟಿನ್ಯೂಸ್ಲಿ ನೋಡ್ತಾ ಇರ್ತೀವಿ. ಸೊ ಅದಕ್ಕೆ ಈ ಥರ ಇದಕ್ಕೆ 20-20-20 ರೂಲ್ ಅಂತ ಹೇಳ್ತೀವಿ. ಸೊ ದಿಸ್ ವಿಲ್ ಅವಾಯ್ಡ್ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್. ಅಂದರೆ ಕಣ್ಣು ಡ್ರೈ ಆಗೋದು, ಕಣ್ಣು ರೆಡ್ನೆಸ್ ಬರೋದು ಹಾಗೂ ಕಣ್ಣಲ್ಲಿ ನಿಮಗೆ ಏನೋ ಬಿದ್ದಿದೆ, ಕಣ್ಣು ಉಜ್ಕೋಬೇಕು ಅನ್ಸೋದು, ಕಣ್ಣು ತುಂಬ ಟಯರ್ಡ್ನೆಸ್ ಆಗೋದು ಅದೆಲ್ಲ ಕಮ್ಮಿ ಆಗುತ್ತೆ. ಕಣ್ಣಿನ ರಕ್ಷಣೆಗೆ ಏನೇನು ಪ್ರಿಕಾಷನ್ಸ್? ಕಣ್ಣಿನ ರಕ್ಷಣೆಗೆ ನಂಬರ್ 1 ಚೆನ್ನಾಗಿರೋ ಹೆಲ್ದಿ ಡಯಟ್, ಅಂದರೆ ಬ್ಯಾಲೆನ್ಸ್ ಡಯಟ್. ಜಾಸ್ತಿ ತರಕಾರಿ ಮತ್ತು ಹಣ್ಣುಗಳನ್ನೆಲ್ಲ ತಿನ್ನಬೇಕು. ಮತ್ತು ನೀವು ಮಾಂಸ ತಿಂತೀರಾ ಅಂತಂದರೆ ಜಾಸ್ತಿ ಲೀನ್ ಮೀಟ್ ಅಂದರೆ ಫಿಶ್, ಚಿಕನ್, ಎಗ್ಸ್ ಅಂಥದ್ದು ತಿನ್ನಬೇಕು. ಅದೆಲ್ಲ ಕಣ್ಣಿಗೆ ತುಂಬ ಒಳ್ಳೆಯದು. ಹಾಗೂ ಎಷ್ಟಾಗುತ್ತೋ ಅಷ್ಟು ಸ್ಕ್ರೀನ್ ಟೈಮ್ ಕಮ್ಮಿ ಮಾಡಬೇಕು. ಮತ್ತು ಚಿಕ್ಕ ಮಕ್ಕಳಿಗೆ ನಾವು ಎಷ್ಟಾಗುತ್ತೋ ಅಷ್ಟು ನಾವು ಸ್ಕ್ರೀನ್ ಟೈಮ್ ಕೊಡಲೇಬಾರ್ದು. ಅವರಿಗೆ ಫೋನ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಯಾವುದೇ ಆಗಲಿ ಎಷ್ಟಾಗುತ್ತೋ ಅಷ್ಟು ಕೊಡಬಾರ್ದು. ಎಸ್ಪೆಷಲಿ 2 ವರ್ಷದಕ್ಕಿಂತ ಚಿಕ್ಕ ಮಕ್ಕಳಿಗೆ ಯಾವತ್ತೂ ನಾವು ಮೊಬೈಲ್ ಫೋನ್ಸ್ ಕೊಡಲೇಬಾರ್ದು. ಯಾಕಂದರೆ ಅವರಿಗೆ ಅದರಿಂದ ತುಂಬ ತೊಂದರೆಗಳಾಗುತ್ತೆ ಮತ್ತು ಮುಂದೆ ಅವರಿಗೆ ಕನ್ನಡಕ ಬರೋ ಸಮಸ್ಯೆ ಅದೆಲ್ಲ ಶುರು ಆಗಿಬಿಡುತ್ತೆ.